ಓಕೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ಇವತ್ತು ನಾವು ನಿರಂಜನ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ತೋಟ, ತೆಂಗಿನ ತೋಟ, ಮಾವಿನ ತೋಟ ಎಲ್ಲ ಇದೆ ಇಲ್ಲಿ. ಸೊ ನೈಟ್ ಕ್ಯಾಂಪ್ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಏನು ಅಂತ ಶೇರ್ ಮಾಡ್ತೀವಿ. ಎಂಜಾಯ್ ಮಾಡಿ ವಿಡಿಯೋ. ಸೊ ಇಲ್ಲಿ ತುಂಬ ಹಾರರ್ ಸ್ಟೋರಿಗಳೆಲ್ಲ ಇದೆ. ಸೊ ಬೆಳಗ್ಗೆ ಅವರ ಮಾವ ಬರ್ತಾರೆ. ಸೊ ಅವ್ರ ಹತ್ರ ಕೇಳೋಣಂತೆ. ಸೊ ಇವಾಗ ನಾವು ಸ್ವಲ್ಪ ಟೆಂಟೆಲ್ಲ ಸೆಟಪ್ ಮಾಡಿ ಮಲ್ಕೊಳ್ಬೇಕು. ಸ್ವಲ್ಪ ಚಾಪೆ, ದಿಂಬು ಅದೆಲ್ಲ ತೊಗೊಂಬಂದಿದ್ದೀವಿ. ಒಂಥರ ರಾ ಕ್ಯಾಂಪಿಂಗು. ಬೆಳಗ್ಗೆ ನಿಮ್ಗೆ ತೋರಿಸ್ತೀನಿ ಏನೇನಿದೆ ಇಲ್ಲಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಅದೆಲ್ಲ. ಸೊ ಇವಾಗ ನಾವು ಗಾಡಿ ಪಾರ್ಕ್ ಮಾಡಿ ಎಲ್ಲ ಸೆಟಪ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಬನ್ನಿ ಮಾಡೋಣ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ತಿಳಿಸ್ಕೊಡಿ. ಸೊ ಇವಾಗೇನೊಂದು ಲೈಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನಾವು ಟೆಂಟ್ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕರಡಿ ಕಾಟ ಬೇರೆ ಇದೆಯಂತೆ. ಅವಾಗೆಲ್ಲ ಅವ್ರಿಗೆ ತುಂಬ ಅದೆಲ್ಲ ಸ್ಟೋರಿ ಇದೆ, ನೋಡಿ ಗೊತ್ತಾಗುತ್ತೆ ಮುಂದೆ ನೋಡ್ತಾ. ಸೊ ಇವಾಗ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಅಲ್ಲಿ ಟೆಂಟ್ ಹಾಕ್ತೀವಿ. ಬನ್ನಿ. ಅದು ಕೇಳಿ ಅಭಿ, ನಾವು ಕಾರಿನ ಹಿಂದೆ ಹಾಕ್ಬಿಟ್ಟು ಕ್ಯಾಂಪ್ ಫೈರ್ ಇಲ್ಲಿ ಹಾಕ್ಬೋದಾಯ್ತು ನೋಡು. ಹಾಂ, ಫೋಟೋ ಇಲ್ಲೇ ಹಾಕ್ಬೋದು. ಓಕೆ. ಸೊ ಫೈನಲಾಗಿ ಕ್ಯಾಂಪ್ ರೆಡಿ ಆಗಿದೆ. ನೋಡ್ಬೋದು, 1 BHK ಬೆಡ್ರೂಮ್ ರೆಡಿ ಆಗಿದೆ ನಮ್ಮದು. ಈ ರೀತಿ ಇದೆ. ಇದು ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಜಿಪ್ ಓಪನ್ ಮಾಡಿದ್ರೆ ಇಲ್ಲಿ ನಾವು ಏನಾದ್ರು ಬೇರೆ ಐಟಮ್ಸ್ ಅದು ಇದು ಇಟ್ಕೋಬೋದು. ಹಾಂ, ಹೇಳಿ. ಸ್ಟಿಚ್ ಬಿಟ್ಕೊಂಡು ನೋಡು. ಹೇಳಿ. ಇಲ್ಲ ಇದು ಆ್ಯಕ್ಚುಲಿ ಅದು ಕೆಳಗಡೆ ಮ್ಯಾಟು, ಇದ್ರದ್ದಲ್ಲ ಮ್ಯಾಟು. ನೋಡಿ, ಫರ್ ಕೊಟ್ಟಿದ್ದಾರೆ ನೋಡಿ, ಹೊರಗಡೆ ಆಗಿದೆ. ಸೊ ಸನ್ರೈಸ್ ಈ ಕಡೆ ಅಲ್ಲ, ಈ ಕಡೆ ಹಾಕೋಣ. ಓಕೆ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಮೆಶ್ ಇದೆ, ವೆಂಟಿಲೇಷನ್ ಇರುತ್ತೆ ಇದು. ಅದನ್ನೆಲ್ಲ ಓಪನ್ ಮಾಡ್ಕೊಂಡು ಸ್ವಲ್ಪ ಗಾಳಿ ಒಳಗೆ ನೋಡು. ಓಕೆ. ಸೊ ಕಂಪ್ಲೀಟಾಗಿ ಟೆಂಟ್ ರೆಡಿ ಆಗಿಬಿಟ್ಟಿದೆ ನೋಡಿ. ಈ ರೀತಿ ಇದೆ, ಫುಲ್ ಟೆಂಟ್ ರೆಡಿ. ರಾತ್ರಿ ಮಲಗುವಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಏಂಜನ್ ಮಲಗಿದೆ. ಏಂಜನ್, ಮಾಮ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಮಾಮ್, ಇಬ್ಬರು ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ದೀವಿ. ನಂದು ಮರೂನ್ ರೆಡ್ ಆಗಿಬಿಟ್ಟಿದೆ. ಸೊ ನೋಡಿ, ಟೆಂಟಲ್ಲಿ ನೈಟ್ ಆ್ಯಕ್ಚುಲಿ ತುಂಬ ಕತ್ಲಿತ್ತು, ಲೈಟ್ಸ್ ಏನೂ ಇರಲಿಲ್ಲ. ಆದಷ್ಟು ವೀಡಿಯೋ ಮಾಡಿದ್ದೀವಿ, ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ಶುಭೋದಯ ಒನ್ಸ್ ಅಗೇನ್. ಒಳ್ಳೆ ನಿದ್ದೆ ಆಯಿತು ನೈಟೆಲ್ಲ. ಅಂದರೆ ಸ್ವಲ್ಪ ಭಯ ಇತ್ತು, ಯಾಕಂದರೆ ಇಲ್ಲಿ ಹಬ್ಬ ಏನೋ ನಡೀತಾ ಇತ್ತು ಅನ್ಸುತ್ತೆ ದೇವಸ್ಥಾನ ಹತ್ರ. ಏನೋ ನಮ್ಗಿಲ್ಲಿ ಬೇರೆ ಕರಡಿ ಕಾಟ ಜಾಸ್ತಿ. ಮತ್ತು ಇವರ ಅಣ್ಣನ ಮಾವ ಅಲ್ಲ, ಚಿಕ್ಕ ಮಾಮ, ಅವ್ರು ಬೇರೆ ಕರಡಿ ಜೊತೆ ಎಲ್ಲ ಯುದ್ಧ ಮಾಡಿ ಫುಲ್ಲು ಕುರುಹುಗಳೆಲ್ಲ ಇದ್ದಾವೆ ಕೈಯಲ್ಲಿ. ಬಾಯಿಂದ ಅಳಿಸ್ನೇನು ಕಿತ್ಕೊಂಡ್ಬಿಡ್ತಿದ್ರು. ಹಲಸಿನಣ್ಣು ತಿನ್ನೋ ಬರದಲ್ಲಿ ಕರಡಿ ಒಂದು ಎಕ್ಸ್ಟ್ರಾ ತಿನ್ಬಿಡಿದಂತೆ. ಅದಕ್ಕೆ ಕರಡಿ ಬಾಲ್ಗಡೆ ಕೈ ಹಾಕಿ ಕಿತ್ಕೊಂಡಿದ್ರಂತೆ. ಅವ್ರನ್ನೂ ಮಾತಾಡಿಸ್ತೀನಿ, ಬನ್ನಿ ಮೀಟ್ ಮಾಡಿಸ್ತೀನಿ. ಮೋಸ್ಟ್ಲಿ ಎಲ್ಲ ಬಂದುಬಿಟ್ಟಿದ್ದಾರೆ. ಇಲ್ಲೆಲ್ಲ ಜನ ಜಲ್ದಿ ಎದ್ದೇಳ್ತಾರೆ, ನಾವು ಇದ್ದಿದ್ದೆಲ್ಲ ಲೇಟು. ಬನ್ನಿ ನೋಡೋಣ ನಮ್ಮ ಟೆಂಟು ಬೆಳಗ್ಗೆಯಿಂದ. ನಿಮಗೆ ಬೆಳಗ್ಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀವಿ. ಓಹೋ, ಇದೊಂದು ಸಿಂಗಲ್ ಕಂಪಾರ್ಟ್ಮೆಂಟ್, 4% ಟೆಂಟ್ ಇದೆ. ಇದು ಒಳಗಡೆ ಒಂದು ಕಂಪಾರ್ಟ್ಮೆಂಟು. ಮತ್ತು ಇಲ್ಲಿ ಈ ಮ್ಯಾಟ್ ಬರುತ್ತೆ ಇದು ಆ್ಯಕ್ಚುಲಾಗಿ. ಬಟ್ ನಾವು ಅದನ್ನು ಒಳಗಡೆ ಹಾಕ್ಕೊಂಡಿದ್ದೀವಿ, ಕಲ್ಲಲ್ವಾ, ಸ್ವಲ್ಪ ನೆಟ್ಟಿಗಿರಲಿ ಅಂತ ಹೇಳ್ಬಿಟ್ಟು ಚಾಪೆ ಹಾಕ್ಕೊಂಡಿದ್ವಿ. ಒಳಗಡೆ ಚಾಪೆ ಇದೆ ಆ್ಯಕ್ಚುಲಾಗಿ. ನೋಡಿ, ಈ ಥರ ಬರುತ್ತೆ. ಓಹ್, ಇದು ನೀವು ಓಪನ್ ಮಾಡಿಕೊಂಡ್ರೆ ಇದೊಂದು ಸೆಕೆಂಡ್ ಕಂಪಾರ್ಟ್ಮೆಂಟು. ನೋಡಿ, ಅಲ್ಲಿ ನೋಡ್ಬೋದು. ನಾವು ಇಲ್ಲಿ ಟೇಬಲ್ ಗೀಬಲ್ ಹಾಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ಮಳೆ ಗಿಳೆ ಬರ್ತಾಯಿದ್ರು ಆರಾಮಾಗಿ ಕ್ಲೋಸ್ ಮಾಡ್ಕೊಬೋದು. ಕೂಲ್ ಡ್ರಿಂಕ್ಸ್, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನೋಡ್ಕೊಂಡು ಕೂತ್ಕೊಬೋದು, ಮಳೆನಿಲ್ಲ. ಓ ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ನಿಜಲ್ಲಿ ಎದ್ದು ಬಂದ್ಬಿಟ್ಟಿದ್ದೀರಾ ನೀವು? 8 ಗಂಟೆ ಆಗ್ತಿದೆಯಲ್ರಿ, ನಾವು ಮಲಗಿದ್ದೆ ಲೇಟು. ನೀವೇನ್ರಿ ಹಿಂಗ್ ಕೇಳ್ತಿದ್ವಿ? ನಾವು ಬಂದು ಒಂದು ಹಲಸಿನ ಹಣ್ಣು ಕಟ್ ಮಾಡಿ ಹಲಸಿನಕಾಯಿ ಟೇಸ್ಟ್ ನೋಡಿ, ಮರದಲ್ಲಿರೋ ಹಲಸಿನಕಾಯಿ ಎಲ್ಲ ಕೆಳಗಡೆ ಕಿತ್ತಾಕಿ
ನಿಮ್ಗೋಸ್ಕರ ವೈಟಿಂಗ್ ಮಾಡ್ತಾ ಇದ್ದೀವಿ. ಗಂಟೆಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀರಾ ಏನ್ ಕತೆ ನಿಮ್ದು? ನಮ್ಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಯಾಕೆ? ಏನೋ ಗೊತ್ತಿಲ್ಲ. ಈ ಕಡೆ ಎಲ್ಲ ಸೌಂಡು ತಪ್ಪ ಅಂತ ಸೌಂಡ್ ಬರೋದು. ನೀವು ಬೇರೆ ಕರಡಿ ಕತೆ ಹೇಳಿದ್ರಾ ನೋಡಿ, ಇವ್ರದ್ದೊಂದು ಸಪ್ರೇಟ್ ಎಪಿಸೋಡ್ ಮಾಡ್ತೀವಿ. ಈಗ ನೋಡಿ ಇಲ್ಲಿ ಓಹೋ ಇದೆಲ್ಲ ಕರಡಿ. ಅವರು ಒಂದು 4 ಜನ ಇಲ್ಲಿ ಸ್ಟೇ ಮಾಡಿದ್ರು ಒಂದು ನೈಟು. ಸ್ಟೇ ಮಾಡಿದಾಗ ಅಲ್ಲಿ ಒಂದು ಮಿಷಿನ್ ಮನೆ ಇದೆ, ಕರಡಿ ನೀರ್ ಕುಡಿಯಕ್ ಬಂದಿದೆ. ಒಂದ್ 4-5 ಕರಡಿ ಬಂದಿದೆ, ಒಂದ್ ಮರಿ ಕರಡಿ ಇದೆ. ಅದೇನ್ ಮಾಡಿದೆ, ಮರಿ ಹಿಡ್ಕಂತಾರೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ದಾಳಿ ಮಾಡಿದೆ. ದಾಳಿ ಮಾಡಿದಾಗ ಇವರು ಕೆಳಗಡೆ ಬಿದ್ದಿದ್ದಾರೆ. ಹಿಂಗ್ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಕಾಲಾಗೋದವ್ರೆ. ಕಾಲಾಗೋದ ತಕ್ಷಣ ತಿರ್ಗಾ ಬಂದು ಕೈ ಹಿಡ್ಕಣಕ್ ಬಂದಿದೆ. ಕೈನಲ್ಲಿ ಹಿಂಗೆ ಗುದ್ದಕ್ ಹೋದಾಗ ಬಾಯಿ ತೆಗೆದ್ಬಿಟ್ಟಿದೆ. ಬಾಯಿ ಒಳಗಡೆ ಕೈ ಹೋಗ್ಬಿಟ್ಟಿದೆ ಇವ್ರದ್ದು. ನೋಡಿ ಕೈ ಕೈ ಗುದ್ದಕ್ ಹೋದಾಗ ಬಾಯಿ ಒಳಗಡೆನೆ ಹೋಗ್ಬಿಟ್ಟಿದೆ ಕೈ. ಅವಾಗ ಅದು ಬಾಯಿ ಮುಚ್ಚುತ್ತಲ್ಲ, ಅವಾಗ ಹಲ್ಲು ಎಳೆದು ಪರಿಚಿದೆ. ಮತ್ತೆ ನಿರಂಜನ ಅಲ್ಸ್ಟ್ಯಾಂಡ್ಗೆ ಒಂದು ಎಕ್ಸ್ಟ್ರಾ ತಿನ್ಬಿಡ್ತು, ಅದು ಫ್ರೆಂಡ್ ಕರಡಿ ಎಕ್ಸ್ಟ್ರಾ ತಿನ್ಬಿಡ್ತು, ಅದಕ್ಕೆ ಬಾಯಿ ಕೈ ಯಾಕೆ ತೆಗ್ದಿತ್ತು ಅಂತ. ಅದೇ ಆಕ್ಚುಲಿ ರಿಯಲ್ ಸ್ಟೋರಿ. ಬಟ್ ಆದ್ರೂ ನೋಡಿ ಗ್ರೇಟ್. ಎಷ್ಟು ಜನ ಇದ್ರಣ್ಣ ಅವಾಗ? 4 ಜನ. ಬಟ್ ಆಕ್ಚುಲ್ ಸ್ಟೋರಿ ಹೇಳಿದ್ದು ಅಂದ್ರೆ ಅಣ್ಣ ಹೇಳಿದ್ರಲ್ಲ ಇವಾಗ, ಅದು ರಿಯಲ್ ಸ್ಟೋರಿ ಅಂತೆ. ಸುಳ್ಳು. ಆಮೇಲೆ ಅದೇನಾಯ್ತು ಅಂತಂದ್ರೆ ಇವರು ಕೂಗಿದ್ದಾರೆ. ಕರಡಿ ಅಂದ್ರೆ ಇವ್ರು ಕೂಗಿರೋದು ಇಲ್ಲಿ ನಮ್ಮ ಚಿಕ್ಕಪ್ಪರೊಬ್ರು ಇಲ್ಲಿದ್ರು. ಅವರು ಏನೋ ಸೌಂಡ್ ಆಗ್ತಾ ಇದೆ, ಹುಡುಗರು ಏನೋ ಕರಡಿ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದು ಎಡೆ ಮೊಟ್ಟೆ ತಗೊಂಡು ಸೀದಾ ಓಡೋಗಿದ್ದಾರೆ. ಓಡೋದ ತಕ್ಷಣನೇ ಇವ್ರು ನಮ್ಮ 2ನೇ ಚಿಕ್ಕಪ್ಪ ವೀರಭದ್ರಯ್ಯನವರು ಅಂತ, ಅವ್ರನ್ನ ಕೆಳಗಡೆ ಬೀಳಿಸ್ಕೊಂಡ್ಬಿಟ್ಟು ಬೆನ್ನ ಮೇಲೆ ಎಲ್ಲ ಕಿತ್ಬಿಟ್ಟಿದೆ. ಅವ್ರು ಕೆಳಗಡೆ ಬಿದ್ದ್ಬಿಟ್ಟಿದ್ದಾರೆ. ಅವಾಗ ಇವ್ರೇ ಮಾಡಿದ್ದಾರೆ, ಕರಡಿ ಹಿಡ್ಕೊಂಡ್ಬಿಟ್ಟಿದೆ, ಯಾರು ಬರ್ರಪ್ಪ ಅಂತ ಹೇಳಿ ಒಂದು ಎಡದಿಮ್ಮಿ ತಗೊಂಡು ಒಂದು ಕರಡಿಗೆ ಬಿಟ್ಟಿದ್ದಾರೆ. ಬಿಟ್ಟ ತಕ್ಷಣ ಅಬ್ಬಾಬಾ ಅಂತ ಓಡೋಗಿದ್ದಾವೆ. ಅವಾಗ ಇವರೆಲ್ಲ ಒಬ್ಬ ಆ ಕಡೆ ಬಿದ್ದವನೆ, ಇನ್ನೊಬ್ಬ ಆ ಕಡೆ ಬಿದ್ದವನೆ, ನಮ್ ಚಿಕ್ಕಪ್ಪ ಒಂದ್ ಕಡೆ ಬಿದ್ದವ್ರೆ. ಆಮೇಲೆ ನೈಟ್ ಅಲ್ಲಿ ಆಮೇಲೆ ಅಕ್ಕಪಕ್ಕದವ್ರನ್ನ ಕರೆದು ಎಲ್ಲರನ್ನು, ಇಲ್ಲಿ ಯಾರು ತೋಟದಲ್ಲಿ ಮಲಗಿರ್ತಾರಲ್ಲ ಅವ್ರನ್ನ ಕರೆದು ಬೈಕಲ್ಲಿ ಕುಂಡ್ರಿಸ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಹಸ ಎಲ್ಲ ಮಾಡಿದ್ದಾರೆ. ನಮ್ ಕಡೆ ಎಲ್ಲ ಆನೆ ಕಾಟ ಜಾಸ್ತಿ. ಅದು ಹಿಂದೆ ಬೆಟ್ಟ ಕಾಣ್ತಿರೋದೇ ಅದೇ ಕಾಡಲ್ಲ, ತುಂಬಾ ಹತ್ರ ಇಲ್ಲಿಗೆ. ಆಮೇಲೆ ಇಲ್ಲೇದೆಲ್ಲ ಸ್ಟೋರಿಗಳೆಲ್ಲ ತುಂಬಾ ಇದೆ. ಏನು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಇಲ್ಲೆಲ್ಲ ಕಲ್ಲಂಗಡಿ ಗಿಡ, ನಮ್ಮ ತಾತ ಇದ್ದಾಗ ಕಲ್ಲಂಗಡಿ ಗಿಡ ಹಾಕ್ತಾ ಇದ್ವು. ನಾವು ಅವಾಗಿನ್ನ 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ಬೋದು. ಕಲ್ಲಂಗಡಿ ಗಿಡ ಹಾಕಿದಾಗ ಅವು ಕಾಯಿ ತುಂಬಾ ಸೈಜ್ ಬರೋವು, ಹಂದಿಗಳು ಎಲ್ಲ ಕೀಳಕ್ ಬರೋವು. ನೈಟಲ್ಲಿ ಕೀಳಕ್ ಬಂದಾಗ ನಾವು ನೈಟ್ ಎಲ್ಲ ಮಲಗ್ತಿರ್ಲಿಲ್ಲ, ಮೇಲ್ಗಡೆ ಮಂಚದ ಮೇಲ್ಗಡೆ ಕುತ್ಕೊಂಡು ಇದ್ ಮಾಡ್ತಾ ಇದ್ವು. ಒಂದ್ ದಿವಸ ಅಮಾವಾಸ್ಯೆ ದಿವಸ ಏನು ಅಲ್ಲಿಂದ ಬೆಳಕು ಬರ್ತಾ ಇದೆ, ಏನು ಇದು ಅಂತ ಅಂದ್ಬಿಟ್ಟು ನಮ್ಮ ತಾತ ಅವರು, ಬೆಳಕು ಅಂದ್ರೆ ದಯಭೂತ ಆತರಣ ಅಲ್ಲ, ಒಂಥರ ಈ ಪಂಜ್ ಹಚ್ಕೊಂಡು ಒಂದು 4-5 ಜನ ಪಂಜ್ ಹಚ್ಕೊಂಡು, ಪಂಜ್ಗಳು ಹಚ್ಕೊಂಡು ಈ ತರ ಹೋಗೋ ತರ ಒಂದಿದು ಗೆಜ್ಜೆ ಸೌಂಡು, ಈ ತರ ಬಡ್ಕೊಂಡು ಹೋಗೋ ತರ ಸೌಂಡು. ಆಮೇಲೆ ನಾವು ನೈಟು ಒಂದು 12:30 1 ಗಂಟೆ ಇರ್ಬೋದು, ಏನ್ ಇದು ಸೌಂಡು ಅಂತ ಎದ್ದು ನೋಡಿದ್ರೆ ನಮ್ಮ ತಾತ ಇದ್ದಾರೆ, ಮಾತಾಡ್ಬೇಡ ಅಂತಂದ್ರು. ಹಿಂಗೆ ಲೈನಕ್ಕೆ ಒಂದು 10 ಜನ ಬಿಳೆ ಸೀರೆ ಉಟ್ಕೊಂಡು ಎಲ್ಲ ಒಂಥರ ಆ ವಿಕಾರವೇ ಒಂಥರ, ಅವರು ಬಡ್ಕೊಂಡು ಪಂಜ್ ಹಿಡ್ಕೊಂಡು ಸೀದಾ ಬೆಟ್ಟಕ್ಕೆ ಹೋಗೋದು. ಅವಾಗ ಅವ್ರು ಸ್ಟೋರಿ ಹೇಳಿದ್ರು ನಮ್ಗೆ, ಇಲ್ಲಿ ದೇವಕನ್ನಿಕೆಯರು ಈ ಹಳ್ಳದಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಅಮಾವಾಸ್ಯೆ ಪೌರ್ಣಮಿನಲ್ಲಿ ಇಲ್ಲಿ ಸಂಚಾರ ಮಾಡ್ತಾರೆ. ಯಾರಿಗೇನು ಪ್ರಾಬ್ಲಮ್ ಮಾಡಲ್ಲ ಅವರು, ಪ್ರಾಬ್ಲಮ್ ಏನ್ ಮಾಡಲ್ಲ. ಅವರು ಸಂಚಾರ ಮಾಡ್ಕೊಂಡು ಇಲ್ಲಿಂದ ಒಂದು ಗವಿ ಇದೆ ಇಲ್ಲಿ ಪುರದ ಮಠ ಅಂತ ಇದೆ, ಆ ಗವಿ ಒಳಗಡೆ ವಾಸ ಮಾಡ್ತಾರಂತವ್ರು. ಅವಾಗಿನ ಸ್ಟೋರಿ ಇದು. ನಮ್ಗೆ ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಮಲ್ಕೊಂಡಿದ್ವಲ್ಲ, ಫಸ್ಟ್ ಟೆಂಟ್ ಹಾಕಕ್ ಬಂದ್ವಿ. ಆಕ್ಚುಲಿ ನಾನು ನಿಮ್ಗೆ ಇನ್ನೊಂದು ಸಪರೇಟ್ ನೈಟ್ ಒಂದು 10 ಸತಿ ಕೇಳಿದಾರೆ, ಹುಡುಗರು ಹೆಂಗ್ ಮಲ್ಕೊಂಡ್ರು, ಅಲ್ಲಿ ಕರಡಿ ಕಾಟ, ಹುಷಾರು, ಅವ್ರಿಬ್ರೇ ಹೋಗಿದ್ದಾರೆ, ನೀವ್ ಹೋಗ್ ಬನ್ನಿ ಒಂದ್ಸತಿ ಬೈಕ್ ತಗೊಂಡು
ಅಂತ. ನಮ್ಗೆ ಒಂದ್ ಮೂಮೆಂಟ್ ಅಲ್ಲಿ ಕಾರಲ್ಲಿ ಮಲ್ಕೊಂಡ್ಬಿಟ್ವಿ ಹೋಗ್ಬಿಟ್ಟು. ಆಕ್ಚುಲಿ ಏನಾಯ್ತು, ಬಂದ್ವಿ, ಟೆಂಟ್ ಹಾಕ್ತಾ ಇದೀವಿ, ಅಲ್ಲಿ ಏನೋ ಸೌಂಡ್ ಆ ಕಡೆ ದಬ್ಬು ಕುಟ್ಟದಂಗೆ. ಇಲ್ಲ ಕೇಳುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ರೋಮಾಂಚನ ಕತೆ ಇದು. ಇಲ್ಲಿ ಬಂದು ಸ್ಟೇ ಮಾಡಿ ಒಂದು 2 ದಿನ ಸ್ಟೇ ಮಾಡಿದ್ರೆ ಅದು ಅನುಭವ ಗೊತ್ತಾಗೋದು. ಇಲ್ಲಿ ಅದು ಏನು ಹೆಂಗೆ ಅಂತ ಅನುಭವ ಗೊತ್ತಾಗೋದು. ಆದ್ರೆ ಇವಾಗ ಕರಡಿ ಏನಿಲ್ಲ ಆ ತರದೇನು ಅಲ್ಲ, ಕರಡಿ ಈಗೇನಿಲ್ಲ, ಅಷ್ಟಿಲ್ಲ ಕರಡಿ. ನಮ್ಗದು ಸೆನ್ಸ್ ಅಲ್ಲಿ ಇರುತ್ತಲ್ಲ, ಹಿಂಗ ಆಗಿದೆ ಇಲ್ಲ ಆ ತರ ಈ ಮುಂಚೆ ಇದ್ವು, ಇದಾವ ಈಗ್ಲೂ. ಕರಡಿ ಇಲ್ಲ ಅಂತ ಏನಿಲ್ಲ, ಬರಲ್ಲ. ನಾವೇನಾರ ಅವು ಗಲಾಟೆ ಮಾಡಿದ್ರೆ ಅವು ನಮ್ಮ ಹತ್ರ ಗಲಾಟೆ ಮಾಡ್ತವೆ. ಈ ತರ ಬೆಂಕಿ ಇದ್ರೆ ಬರಲ್ಲ ಅವು. ಬೆಂಕಿ ಹಾಕಿದ್ರೆ ನೋಡಿ, ರಾತ್ರಿ ಹಾಕಿದ್ ಬೆಂಕಿ ಇನ್ನೂ ಉರಿತಾ ಇದೆ. ಬೆಂಕಿ ಹಾಕಿದ್ರೆ ಬರಲ್ಲ ಅದು. ಬೆಂಕಿ ಹಾಕಿದ್ರೆ ಅದು ಏನಿಲ್ಲ, ಒಂದು ಗರಿ ಕರಡಿ ಏನಾರ ಸೌಂಡ್ ಬಂತು ಅಂದ್ರೆ, ನಮ್ದು ನಾಯಿ ಇದೆ, ಅದಕ್ಕೆ 1 ಕಿಲೋಮೀಟರ್ ದೂರದಲ್ಲೇ ಗೊತ್ತಾಗ್ಬಿಡುತ್ತೆ ಕರಡಿ ಬರ್ತಾ ಇದೆ ಅಂತ, ಬಗ್ಲಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂದು ಬೆಂಕಿ ಹಚ್ಬಿಟ್ಟು ನೋಡಿದ್ರೆ ಅವ್ರಾರಿಕವು ಹೋಗ್ತಾ ಇರ್ತವೆ, 1 3-4 ಇರ್ತವೆ, ಹೋಗ್ತಾ ಇರ್ತವೆ. ಏನ್ ತೊಂದ್ರೆ ಮಾಡಲ್ಲ. ಅವಕ್ಕೇನು ಹೆದರ್ಸೋದು ಮಾಡೋದು ನಾವೇನು ಮಾಡದೇ ಇದ್ರೆ ಅದೇನ್ ಮಾಡುತ್ತೆ. ನಾವು ಉಯ್ ಅಂತಂದ್ರೆ ನಮ್ಮ ಮೇಲೆ ದಾಳಿ ಮಾಡುತ್ತದು ಅಷ್ಟೇ. ಯಾಕಂದ್ರೆ ನಾವು ಮನುಷ್ಯ ಜಾತಿ ಪ್ರಾಣಿಗಳೇ ಹೈಯೆಸ್ಟ್, ಎಲ್ಲಕ್ಕಿಂತ ಮೇಲು. ಅಂದ್ರೆ ಕೆಲವು ಈ ಸಿಂಹ ಅವತ್ತೆಲ್ಲ ಆಟ ಆಡಕ್ಕಾಗಲ್ಲ, ಅವು ಬೇಟೆ ಆಡ್ಬಿಡ್ತವೆ. ಬೇರೆ ಪ್ರಾಣಿಗಳೇನಿದೆ ನಮ್ಮ ಪಾಡಿಗೆ ನಾವು ಇದ್ಬಿಟ್ಟು ಅವು ಪಾಡಿಗೆ ಹೋಗ್ತವೆ. ಹಂದಿಗಳು ಬರ್ತವೆ, ನಮ್ಗೇನ್ ಅಟ್ಯಾಕ್ ಮಾಡಲ್ಲ. ನಾವು ಬೆಳಗ್ಗೆ ಅವತ್ತು ಕಾಯಿ ಕೀಳ್ತಾ ಇದೀವಿ, ಇಲ್ಲೇ ಮಲಗಿದ್ವು 1 3-4 ಹಂದಿ. ಏನು ಇದು ಕಾಯಿ ಕೀಳ್ಬೇಕಾದ್ರೆ ಸೌಂಡ್ಗೆ ನಾನು ನನ್ನ ತಮ್ಮ ಇಬ್ರು ಇದ್ವು. ಏನ್ ಈ ಸೌಂಡ್ ಅಂದ್ರೆ ಎದ್ದು ದಿಬಿ 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 ಅಂತ ಓಡ್ತಾ ಇದಾವೆ. ಒಂದು 7-8 ಹಂದಿ ಹೋಗಿ ಆ ನೀರೊಳಗ್ ಬಿದ್ದು ಅಲ್ಲಿಂದ ದಾಟಿ ಆ ಕಡೆ ಕೊಡೋದ್ವು. ಆತರ ಎಲ್ಲ ಸ್ಟೋರಿ ಇದೆ. ಬಟ್ ಲೊಕೇಶನ್ ಸೇಫ್ ಇದೆ, ಯಾಕಂದ್ರೆ ಸುತ್ತ ಫೆನ್ಸ್ ಎಲ್ಲ ಇದೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂದ್ರೆ ಅವು ಪಾಡಿಗೆ ಅವು ಹೋಗ್ತವೆ ಮಾಡ್ತವೆ. ಬಟ್ ಇವ್ರು ಅವಾಗ ಇದು ಅಣ್ಣನ ಸ್ಟೋರಿ ಒಂದು 10 ವರ್ಷ 15 ವರ್ಷ ಹಿಂದಿಂದ ಕೈಗೆಟಾಗಿ ಇಲ್ಲ ಇವಂದ ಇಲ್ಲ, ಈಗ ರೀಸೆಂಟ್ 10-15 ವರ್ಷ ಹಿಂದೆ. ಅಂದ್ರೆ ಇಮ್ಯಾಜಿನ್ ಮಾಡೋ, ಇನ್ನೂ ಡೆನ್ಸ್ ಕಾಡೆಲ್ಲ ಇರುತ್ತೆ. ಸೊ ಇವಾಗೆಲ್ಲ ದೂರ ಇದಾವೆ. ಬಟ್ ನಮ್ಗೊಂದು ತುಂಬಾ ಭಯ ಆಯ್ತು, ಏನೋ ಬಿದ್ದಂಗೆ ಹಲಸಿನಣ್ಣು ಬರುತ್ತೆ, ಹಲಸಿನಣ್ಣದಕ್ಕೆ ಬರುತ್ತೆ ಅಂತ ಹೇಳಿ. ಇಲ್ಲಿ ಬರೀ ಮರ ಇದೆ ಅಂತ ಹೇಳಿದ್ದ ನಿರಂಜನ್. ನಮ್ಗೆ ಅಲ್ಲಿ ಬಂದಿದ್ಯೇನೋ, ಬಿತ್ತೇನೋ, ಮಾಡ್ತೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಗೆ ಗೊತ್ತಿಲ್ಲ, ದೇವಸ್ಥಾನ ಟಮಟೆ ಸೌಂಡು ತಪ್ಪೇನೋ ಬಡಿತಾ ಇದ್ರು. ಅದನ್ನ ನೋಡಿ ನಾವು ಸೀದಾ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ ಫಸ್ಟ್. ಆಮೇಲೆ ಸ್ವಲ್ಪ ಇಲ್ಲಿ ಬಂದ್ರೆ ಒಂಥರ ನೈಟ್ ಅಲ್ಲಿ ರೋಮಾಂಚನ ಕಥೆನೂ ಇರುತ್ತೆ, ಅನುಭವನೂ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೆ ಧೈರ್ಯ ಬರುತ್ತೆ. ನಿಜ. ಅದಾದ್ಮೇಲೆ ಏನಾಗಿದ್ದಾಗ್ಲಿ ನಡಿ ಅಂತೇಳಿ ಬೆಂಕಿ ಇತ್ತಲ್ಲ, ಬೆಂಕಿ ಇದು ಮಾಡ್ಕೊಂಡು ಬಂದು ಇವೆಲ್ಲ ನೈಟಲ್ಲೇ ಹಾಕಿರೋದು. ಟೆಂಟ್ ಎಲ್ಲ ಹಾಕಿ ಮುಗಿಸ್ಬೇಕಾದ್ರೆ ಒಂದು 10-11 ಗಂಟೆ ಆಗೋಗಿತ್ತು. ಆಮೇಲೆ ಎಲ್ಲ ಊಟ ಗೀಟ ಎಲ್ಲ ಮಾಡಿ, ತೊಂದ್ರೆ ಏನಿಲ್ಲ, ಸೇಫ್ ಮಾಡಿದ್ವಿ. ಬಂದು ಯಾರಾದ್ರೂ ಸ್ಟೇ ಮಾಡ್ಬೋದು, ಏನು ತೊಂದರೆ ಇಲ್ಲ, ಏನು ತೊಂದರೆನೂ ಆಗಲ್ಲ, ಸೇಫ್ ಆಗಿದೆ, ಸೇಫ್ ಆದ ಜಾಗ, ಏನು ತೊಂದರೆ ಇಲ್ಲ. ಓಕೆ, ನೋಡಿ 2 ಸ್ಟೋರಿ ಸಿಕ್ತು ನಮಗೆ. ಒಂದು ದೇವಕನ್ನಿಕೆಯರ್ದು, ಇನ್ನೊಂದು ಬಂದ್ಬಿಟ್ಟು ಕರಡಿದು. ಯಪ್ಪ ನೆನೆಸ್ಕೊಂಡ್ರೆ ಬಟ್ ಚೆನ್ನಾಗಿತ್ತು, ಒಂಥರ ಅಡ್ವೆಂಚರಸ್ ಆಗಿತ್ತು. ನಾವು ಹೇಳ್ದಂಗೆ ಇದು ಕಂಪ್ಲೀಟ್ ವೈಲ್ಡ್ ಕ್ಯಾಂಪಿಂಗು ನಾವೇನು ಮಾಡ್ತಾ ಇರೋದು, ಹಾಗಾಗಿ ತುಂಬ ಚೆನ್ನಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಓಕೆ, ಇವಾಗ ಇನ್ನೂ ತುಂಬ ಪ್ಲ್ಯಾನ್ಸ್ ಇದ್ದಾವೆ. ಇನ್ನೂ ಮಾವಿನಣ್ಣು ಕೀಳೋದಿದೆ, ಹಲಸಿನಣ್ಣು ಕೀಳೋದಿದೆ. ಇವಾಗ ಬನ್ನಿ ಹೋಗ್ಬಿಟ್ಟು ಒಂದು ರೌಂಡ್ ನಿಮಗೆ ಸುತ್ತ ತೋರಿಸ್ಬಿಟ್ಟು ಆಮೇಲೆ ಮಾವಿನಣ್ಣು ಕಿತ್ತು ಹಲಸಿನಣ್ಣು ಕೀಳಕ್ಕೆ ಹೋಗೋಣ ಅಂತ. ನೋಡಿ ಎಷ್ಟಿದೆ ಮರ, ತುಂಬ ಮಾವಿನಣ್ಣು ಎಲ್ಲ ಕರ್ಗಿ ಬೀಳ್ತಾ ಇದ್ದಾವೆ. ಸೂಪರ್ ಆಗಿದೆ ಗುರು. ನಮ್ಮ ನಿರಂಜನ್ ಎಲ್ಲ ಮಾವಿನಣ್ಣು ಕೀಳ್ತಾ ಇದ್ದಾರೆ. ಎಷ್ಟು ಒಂದು 2 ಮೂಟೆ ಆಗ್ಬೋದಾ ನಿರಂಜನ್? 3 ಮೂಟೆ ಆಗಿದೆ ಆಲ್ರೆಡಿ. ಲವ್ ನೋಡಿ, ಈಗ ಆ ಮರ ಕಿತ್ತಿ ಈ ಮರ ಕೀಳ್ತಿದ್ದೀವಿ. ಎಲ್ಲ ಕಿತ್ತಾಗಿದೆ ಆ್ಯಕ್ಚುಲಿ. ಆ ಮರದಲ್ಲೆಲ್ಲ ಚಿಕ್ಕವು ಬೇಡ ಅಂತೇಳಿ ಎಲ್ಲ ಎಷ್ಟೊಂದು ಹಣ್ಣಾಗಿರೋವು. ಇವೆಲ್ಲ ಹಣ್ಣಾಗಿರೋವು, ಸಕ್ಕ ಟೇಸ್ಟ್ ಇದೆ ನೋಡಿ, ಹಿಂಗಿದೆ. ಇದು ಯಾವ ಜಾತಿ ಅಣ್ಣ ಇದು ಮಾವಿನ? ಜಾತಿ ಸೇಂದೂರ. ಈ ನಿರಂಜನ್ ಮಾತು ಕೇಳ್ಕೊಂಬಿಟ್ರೆ ಹೇಳಿದ್ನಲ್ಲ, ಅಲ್ಲಿ ಕರಡಿಗೆ ಹಿಂಗೆ ಎಲ್ಲ ಮಿಸ್ಲೀಡ್ ಮಾಡೋದು. ನಾವು ಹೊರಗಡೆಯಿಂದ ಬಂದ್ಬಿಟ್ಟು ಏನಾದ್ರು ಕೇಳಿದ್ರೆ ಎತ್ಕೊಂಡು ಹೋಗಿ ಕಾರಲ್ಲಿ ಇಡ್ತಾ ಇದ್ದಾರೆ. ಇದು ಗಿಣಿ ತಿಂದಿರೋದಾ? ಟೇಸ್ಟ್ ಇರೋದಕ್ಕೆ ಗಿಣಿ ದಿವಸಕ್ಕೆ ಒಂದು 10 ಹಣ್ಣು ತಿನ್ನುತ್ತೆ ಈ ತರ. ನೋಡಿ ರೈತ ಎಲ್ಲ ನೋಡಿ ಕೆಳಗಡೆ ಎಲ್ಲ ನೋಡಿ. ಅಲ್ಲಿ ಯಾವ್ದು ಮುಟ್ಟಿಲ್ಲ, ಕಡಿಮೆ. ಇಲ್ಲಿ ಎಷ್ಟು ಹಣ್ಣು ತಿಂದಾಕಿದೆ, ಸಕ್ಕದಾಗಿದೆ. ನಿರಂಜನ್ ಇವಾಗ ಬಲ ಪ್ರದರ್ಶನ ಮಾಡ್ತಾ ಇದ್ದಾನೆ. ಮಾವಿನ ಹಣ್ಣಲ್ಲೇ ಫಸ್ಟ್ ಇದು ಟೇಸ್ಟ್ ಕ್ವಾಲಿಟಿ ಸೂಪರ್ ಟೇಸ್ಟ್. ಇದು ಸೇಂದೂರ ಇದ್ರ ಹೆಸರು.
ಸೂಪರ್. ಫಸ್ಟ್ ಬರೋದು, ಫಸ್ಟ್ ಬೀಡೆ ಮಾವಿನ ಹಣ್ಣು ಇದು ಬರೋದು. ಅಂದ್ರೆ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದಾಗ ಫಸ್ಟ್ ಸಿಗೋ ಮಾವಿನ ಹಣ್ಣೆ ಇದು. ಫಸ್ಟ್ ಮಾರ್ಕೆಟಿಗೆ ಬರೋದೇ ಈ ಮಾವಿನ ಹಣ್ಣು. ನಾವು ಔಷಧಿ ಹಾಕಲ್ಲ. ಇದು ಸೇಲ್ ಮಾಡಕ್ಕಲ್ಲ, ಇದು ನಮ್ಮವ್ರು ತಿನ್ನಕ್ಕೆ, ನಮ್ಮ ಫ್ಯಾಮಿಲಿ ತಿನ್ನಕ್ಕೆ ಅಂತಾನೆ ಇಷ್ಟು ಯೂಸ್ ಮಾಡೋದು. ಮೋಸ್ಟ್ಲಿ ಇದು ಕಮ್ಮಿ ಆಗ್ಬೋದು. ಕೊಡೋದಿಲ್ಲ ನಾವು. ಇದು ಕಮ್ಮಿ ಆಗ್ಬೋದು. ನಿರಂಜನ ಬಂದಿದ್ದಾನೆ ಅಂದ್ರೆ ಇದೆಲ್ಲ ಕಮ್ಮಿನೇ ಆಗುತ್ತೆ, ಎಲ್ಲ ಅವನೇ ತಗೊಂಡು ಹೋಗ್ಬಿಡ್ತಾನೆ. ಒಂದ್ಸತಿಗೆ ಅವನಿಗೆ ಡಜನ್ ಮಾವಿನ ನಾನ್ ಬರೋದೇ 10 ವರ್ಷಕ್ಕೊಂದ್ಸಲಿ. ಸೊ 10 ವರ್ಷದ ಒಂದೇ ಸಲಿಗೆ ಹೇಳ್ತಾನೆ ವಿಡಿಯೋ ನೋಡ್ಕೊಂಡು. ಅವನು 6 ತಿಂಗಳಿಗೆ ಊರಿಗೆ ಬಂದು ಸಾಯ್ತಾ ಇರ್ತಾನೆ. ಅಲ್ಲಿ ಡ್ಯಾಮ್ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದಿಕ್ಕೆ, ಟೆಂಟ್ಗೆ, ಆಮೇಲೆ ಫ್ರೆಂಡ್ಸ್ ಎಲ್ಲ ಅವಾಗ ಜಾಲಿ ರೈಡ್ ಅಲ್ಲಿ ಬರ್ತಾ ಇರ್ತಾನೆ. ಜಾಲಿ ರೈಡ್ ಯಾರಿಗೂ ಹೇಳಲ್ಲ ಅಷ್ಟೇ, ಯಾರಿಗೂ ಹೇಳಲ್ಲ, ಒಬ್ನೇ ಸಿಗಾಕೊಂಡಿದ್ದಾನೆ ಬಂದಿರೋದಕ್ಕೆ. ಪಾಪ ಅವ್ನಿಗೆ ನೀವು ಮಾಡೋ ಟೈಮಲ್ಲಿ ಮದುವೆ ಮಾಡಿದ್ರೆ ಅವನ ಯಾಕೆ ಒಬ್ಬೊಬ್ಬನ ಸುತ್ತ ಮಾಡ್ತೀವಿ. ಸದ್ಯದಲ್ಲೇ ಒಂದು ರೈತ ಮಹಿಳೆ ನೋಡಿ ಕಟ್ತೀನಿ ಅವನಿಗೆ. ಮಕ್ಕಳು ಚಿಕ್ಕದಾಗ ರೈತ ಚೆನ್ನಾಗಿದೆ ಟೇಸ್ಟು. ರೈತ ಮಹಿಳೆ ನೋಡಿ ಆಲ್ರೆಡಿ ಟೇಸ್ಟ್ ಬೇರೆ ಮಾಡ್ಬಿಟ್ಟಾರೆ. ಗಿನಿ ತಿಂದಿರೋದು ರೈತ ಮಹಿಳೆ. ಅಯ್ಯೋ ಅಷ್ಟೇ ಏನೋ ಮಾತಾಡೋದು ಜನ ಬಂದರು ರೊಟ್ಟಿ ತಗೊಂಡು ನೋಡಿ ಉಳ್ದಿದ್ದ ಹಣ್ಣಾದ್ಮೇಲೆ ಈ ಕಡೆ ಹೆಣ್ಗಿಣಿ ತಿಂದಿದೆ, ಈ ಕಡೆ ಗಂಗಿಣಿ ತಿಂದಿದೆ. ನೋಡ್ದ ಹಂಗೆ ಅಂದ್ರೆ ಸುಮ್ಮನೆ ಹಿಡ್ಕೊಂಡು ಅಲಾಡಿಸ್ತಾನೆ. ನಂಗೆ ಅರ್ಧ ಟನ್ ಮಾವಿನಕಾಯಿ ಎತ್ತಕ್ಕಾಗಲ್ಲ ಅಂದ್ರೆ ಏನ್ ಹೇಳೋದು. ಅಂದ್ರೆ ಮರದಲ್ಲಿ ಹಣ್ಣಾಗಿರೋ ಟೇಸ್ಟ್ 50 kg ಇದೆಯಮ್ಮ ಅಷ್ಟೇ, ಇದು ಜಾಸ್ತಿ ಇದೆ. ಎಲ್ಲ ಎಷ್ಟು ಹಣ್ಣಾಗಿ ಬಿದ್ದಾಗ ನೋಡಿ. ಇಲ್ಲ ಅದೊಂದು ಬಿಟ್ಬಿಟ್ಟಿದ್ದೀರಾ? ಓಹೋ ನೋಡೋಣ, ನಾವು ಒಂದು ಕಚ್ಚಿ ಟೇಸ್ಟ್ ಮಾಡೋಣ. ಗಿಣಿ ತಿಂದಿರೋದು ಸಕ್ಕತ್ತಾಗಿದೆ. ಇಲ್ಲ ಒಂಚೂರು ಹುಳಿ ಇಲ್ಲ ನೋಡಿ. ತಿಂದಿಲ್ಲ ಮಗನೇ, ಯಾಕಂದ್ರೆ ಅದು ಗಿಣಿ ಎಲ್ಲ ನೋಡಿ ಟೇಸ್ಟ್ ಮಾಡಿ ತಿನ್ನೋದು ಭಾರಿ ಅದ್ಭುತ. ಅಂದ್ರೆ ಹ್ಯಾಂಡ್ ಪಿಕ್ ಗಿಣಿಗೆ ನೋಡಿ ಮಾಡಿ ಚೆನ್ನಾಗಿರೋದೇ ತಿನ್ನೋದು ಅದು. ಇದು ಕೆಳಗೆ ಬಿದ್ದಿರಮ್ಮ ಇನ್ನೂ ಹಂಗೆ. ಆಕ್ಚುಲಿ ಗಿಣಿ ತಿಂದಿರೋ ಮಾವಿನ ಹಣ್ಣು ಕ್ವಾಲಿಟಿ ಚೆಕ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ಮತ್ತೆ ಅದು ನಾವು ಅನುಭವ, ಇದು ಈಗಲ್ಲ, ನಾವು ಸುಮಾರು ನಮ್ಗೆ 25 ವರ್ಷದಿಂದ ಅನುಭವದಲ್ಲಿ ಇದು ನಾವು ಇದು ಕಮ್ಮಿ. ಒಂದ್ಸತಿ ಹತ್ತಿದ್ರೆ 10-15 ಮೇಲ್ಗಡೆನೆ. ಈಗೇನೋ ಏಜ್ ಆಯ್ತು 55, ಏನೋ ಶುಗರ್ ಬರ್ತೋ ಅದು ಇದು ಅಂತ ತಿನ್ನಕ್ಕೆ ಯೋಚನೆ ಮಾಡ್ತೀವಿ. ಮುಂಚೆ ಎಲ್ಲ ಹತ್ತಿದ್ರೆ 10-15 ಹಣ್ಣು ತಿಂದಲೇ ಕೆಳಗೆ ಇಳಿತಿರ್ಲಿಲ್ಲ ಮರದಲ್ಲೇ. ಜೇನ್ ಬೇರೆ ಇದೆ, ಜೇನು ಇಟ್ಟಿತ್ತು, ಹೋಗಿದೆ, ದೋಬಿಡಿದೆ. ಬರೀ ಇದು ಮಾತ್ರ ಉಳ್ಕೊಂಡಿದೆ. ವ್ಯಾಕ್ಸಿನ್ ಕಾಯೆಲ್ಲ ಇಲ್ಲೇ ಬಿಟ್ಟಿದ್ದೀರಾ? ಹಣ್ಣಾಗ್ಲಿ ಅಂತ ನಡೀರಿ, ಇವಾಗ ಹೋಗೋಣಂತೆ. ಏನೋ ಉಚ್ತಾ ಇದೆಯಲ್ಲ ಮರಕ್ಕೆ. ಮಾವಿನ ಟೇಸ್ಟ್ ನೋಡ್ತಾ ಇದ್ದಾನೆ. ಅದು 14ನೇ ಮಾವಿನ ತಿಂತಾ ಇರೋದು ಅದು. 14 ಹೇಗಿದೆ ಟೇಸ್ಟ್? ಹೆವಿ, ಸೂಪರಾ? ಸೂಪರ್ ನೋಡಿ ಎಲ್ಲ ಕ್ವಾಲಿಟಿ ಟೇಸ್ಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ನಾನು ವರ್ಷ ನೋಡ್ತಾ ಇರ್ತೀನಿ. ಈ ತರ ಮಾವಿನ ಬೆಂಗಳೂರು ಈಗ ಮಾವಿನ ಹಣ್ಣು ಕಿತ್ತಾಯ್ತು, ಹೋಗಿ ಹಲಸಿನ ಹಣ್ಣು ಕಿತ್ಕೊಂಡ್ ಬೆಂಗಳೂರಲ್ಲಿ ಮಾವಿನ ಹಣ್ಣೆಲ್ಲ ತಿನ್ನಲ್ಲ. ನಮ್ಮೂರಿಂದ ತಗೊಂಡೋಗಿರೋದು ನಮ್ಮ ಮನೆಯಲ್ಲೇ ಹಣ್ಣು ಮಾಡಿರೋದು ಮಾತ್ರ ಹಣ್ಣಾಗಿರೋ ಮಾವಿನ. ನೀವು ಒಂದು ಟೇಸ್ಟ್ ನೋಡಿ, ನೀವು ಒಂದು ಟೇಸ್ಟ್ ನೋಡಿ. ಬೇಕು ಅಂದ್ರೆ ಕೇಳಿ, ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ, ತಗೊಂಡೋಗಿ. ಆಮೇಲೆ ಮಳೆ ಬಿದ್ದಿರ್ತಲ್ಲ, ಏನು ಕೆಮಿಕಲ್ ಇಲ್ಲ, ಸಿಪ್ಪೆ ಬೆರೆಸೋಗುತ್ತೆ. ಹೌದು, ಇದು ಫಾರ್ಮ್ಗಳಲ್ಲಿ ಅಂದರೆ ಕೆಮಿಕಲ್ ಅದೆಲ್ಲ ಹೊಡೆದು ಇದು ಮಾಡ್ತಾರೆ. ಇದು ಆ್ಯಕ್ಚುಲಿ ನ್ಯಾಚುರಲ್ಲು, ಅದ್ರ ಪಾಡಿಗೆ ಅವೇ ಬಿಡ್ತಾ ಇರೋದು. ಮತ್ತು ಇನ್ನೊಂದು ಮಾವಿನ ಇದು ಮರ ಹಣ್ಣಾದಾಗ ಕೊಂಬೆ ಕಡಿಬಾರ್ದಲ್ಲ, ಕೊಂಬೆ ಕಡಿದ್ರೆ ಹಣ್ಣು ಬಿಡಲ್ಲ. ನೆಕ್ಸ್ಟ್ ಕೊಂಬೆ ಕಡಿ ನೋಡಿ. ಇಲ್ಲಿಗೆ ಮಾವಿನಕಾಯಿ ಎಪಿಸೋಡ್ ಮುಗಿತಾ ಇದೆ. ನೆಕ್ಸ್ಟ್ ಹಲಸಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಅಂತೆ. ಈಗ ಹಲಸಿನ ಹಣ್ಣು ಕೇಳ್ತಾ ಇದ್ದೀವಿ. ಸೊ ಬನ್ನಿ ತೋರಿಸ್ತಿದೆ. ಹಲಸಿನ ಹಣ್ಣು ಎಲ್ಲ ತುಂಬ ಕೆಳಗಡೆ ಇದೆ, ಸುಮಾರಿದೆ ಇಲ್ಲಿ ನೆಂಜಿನ ತೋಟದಲ್ಲಿ. ತಿನ್ನೋರೇ ಇಲ್ಲ, ಕೇಳೋರಿಲ್ಲ, ತಿನ್ನೋರು ಇಲ್ಲ, ಹಂಗೆ. ಓಕೆ, ಸೊ ನಾನು ನಿಮ್ಗೆ ಹೇಳಿದ್ದಲ್ಲ ಕರಡಿ ಜೊತೆ ಗುದ್ದಾಡಿ ಜಾಗ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು. ಬನ್ನಿ, ಇದೇ ಹಲಸಿನ ಮರ, ಇಲ್ಲೇ ಕರಡಿ ಬರ್ತಿದ್ದೆ. ಇರಲಿಲ್ವಾ?
ಅವಾಗ ಇರ್ಲಿಲ್ಲ ಇದು ಅಣುಕು ಮಾಡೋಣ ಬನ್ನಿ, ಹಂಗೆ ಬಿದ್ದು ಒದ್ದಾಡಿ ಹೆಂಗೆ ಅಟ್ಯಾಕ್ ಮಾಡ್ತೀವಿ. ಪೊಲೀಸರು ಮರ್ಡರ್ ಆಗಿದ್ದ ಜಾಗದಲ್ಲಿ, ಕೊಲೆ ಆಗಿದ್ದ ಜಾಗದಲ್ಲಿ ರಿಹರ್ಸಲ್ ಮಾಡ್ತಾರಂತಾರ ಹಂಗೆ. ನೋಡಿ ಇದೇ ಪ್ಲೇಸ್, ಈ ಪ್ಲೇಸ್ ಇದು ಪಂಪ್ ಹೌಸ್. ಇದೆಲ್ಲ ಮರ ಎಲ್ಲ ಬೆಳ್ಕೊಂಡಿರ್ಲಿಲ್ಲ ಅವಾಗ ಇಲ್ಲಿ ನೀಟ್ ಆಗಿತ್ತು. ಈಗೆಲ್ಲ ತೋರಿಸ್ತಿದ್ದ ಯಾರು ಯೂಸ್ ಮಾಡಲ್ಲ, ಬರ್ತಾ ಇಲ್ಲ, ಬೋರು ಸ್ಟಾರ್ಟ್ ಮಾಡ್ತಾ ಇಲ್ಲ. ಇವಾಗ ಈ ಪ್ಲೇಸ್ ಅಲ್ಲಿ ಇಲ್ಲೇ ಮಲಗಿದ್ರು. ಅವು ಕರಡಿಗಳು ಹಿಂಗಾಶ್ ಬಂದಿದೆ ಈ ಕಡೆಯಿಂದ, ಈ ಕಡೆಯಿಂದ ಬಂದಿದೆ, ಈ ಕಡೆಯಿಂದ ಬಂದು ಆ ಕಡೆನಲ್ಲ ಕಾಡು ಬೆಟ್ಟ ಇರೋದು, ಕಾಡು ಬೆಟ್ಟ ಇರೋದು ಈ ಕಡೆಯಿಂದ ಬಂದಿದೆ. ಇವ್ರು ಇಲ್ಲಿ ಚಾಪೆ ಹಾಕೊಂಡು ಮಲ್ಕೊಂಡು ಒದ್ದಾಡ್ತಾ ಇದಾರೆ ಈ ಪ್ಲೇಸ್ ಅಲ್ಲಿ. ಬಂದ ತಕ್ಷಣನೇ ಅದೇ ಮಾಡಿದೆ, ಹಿಂಗ್ ಪಾಸ್ ಆಗಿದಾವೆ ಕರಡಿ ಹಿಂಗೆ ನೀರ್ ಕುಡಿಯಕ್ಕೆ. ಅದು ನೋಡಿ ನೀರು ಪ್ಲೇಸ್, ಅವಾಗೆಲ್ಲ ಇದು ಕ್ಲೀನ್ ಆಗಿತ್ತು. ನಾವು ಇದರಿಂದಲೇ ಮೋಟರ್ ಸ್ಟಾರ್ಟ್ ಮಾಡಿ ನೀರೆಲ್ಲ ಬಿಡ್ತಾ ಇದ್ವು. ಇದು ಕ್ಲೀನ್ ಆಗಿತ್ತು. ಅವೇ ಮಾಡಿದಾವೆ. ಹಿಂಗ್ ಬಂದ ತಕ್ಷಣನೇ 3 ಕರಡಿ ಹಿಂಗ್ ಪಾಸ್ ಆಗಿದೆ. ಒಂದು ಚಿಕ್ಕ ಮರಿ ಇತ್ತಲ್ಲ, ಇವರು ಒಬ್ರು ನೋಡ್ಬಿಟ್ಟು ಎದ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದಾರೆ. ಅದೇನಾಯ್ತು, ಮರಿ ಹಿಡ್ಕೊಳಕ್ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಅದು ಗಾಬರಿಲ್ಲೇ ಮಾಡಿರೋದು. ಸುಮ್ನೆ ಇದ್ರೇನು ಮಾಡ್ತಿರ್ಲಿಲ್ಲ, ಮರಿ ಹಿಡ್ಕೊಳಕ್ ಬರ್ತಾರಲ್ಲ ಅಂತ ಏನ್ ಮಾಡ್ಬಿಡ್ತು, ಗಾಬರಿಯಾಗಿ ಇವ್ರ ಮೇಲೆ ದಾಳಿ ಮಾಡ್ತು. ಇವ್ರ ಮೇಲೆ ದಾಳಿ ಮಾಡಿದಾಗ ಇವ್ರೇ ಮಾಡಿದ್ರು, ಒಬ್ಬ ಉಲ್ಟಾ ಮಲ್ಗಿದ್ನಲ್ಲ ಅವನ್ ಮೈ ಪರಿಚ್ಬಿಡ್ತು. ಇನ್ನೊಬ್ಬ ಕುತ್ಕೊಂಡಿದ್ದನ್ನ ಮಕ್ಕದ ಮೇಲೆ ಹಿಂಗೆ ಪರಿಚಕ್ಕೆ ಹೋಯ್ತು. ಪರಿಚಕ್ಕೆ ಹೋದಾಗ ಅವನೇ ಮಾಡ್ಬಿಟ್ಟ ತೊಡೆ ಹಿಡ್ಕೊಂಬಿಡ್ತು ಇಲ್ಲಿಗೆ. ಕಾಲಾಗ ಒದೆಯಕ್ಕೆ ಹೋದ, ಹಿಂಗೆ ಎತ್ತಿ ಕಾಲಾಗ ಒದೆಯಕ್ಕೆ ಹೋದಾಗ ತೊಡೆ ಎಷ್ಟು 3 ಇಂಚ್ 4 ಇಂಚ್ ತೊಡೆ ಹಿಡ್ಕೊಂಡ್ಬಿಡ್ತು. ತೊಡೆ ಕಿತ್ಬಿಡ್ತು. ತೊಡೆ ಹಿಡ್ಕೊಂಡಿತ್ತಲ್ಲ ಅಂತ ಅಂದ್ಬಿಟ್ಟು ಮೂತಿಗೆ ಗುದ್ದಕ್ಕೆ ಹೋಗಿದ್ದಾನೆ, ಬಾಯಿ ತೆಗೆದ್ಬಿಡ್ತು, ಸೀದಾ ಒಳಕ್ಕೆ ಹೋಗ್ಬಿಡ್ತು. ಕೈ ಒಳಕ್ಕೆ ಹೋದ ತಕ್ಷಣ ಬಾಯಿ ಮುಚ್ಕಂತ ಹಿಂಗೆ ಎಳಿಬೇಕಾರೆ ಇದೆಲ್ಲ ಕಿತ್ಕೊಂಡು ಹೋಯ್ತು ಅವನಿಗೆ. ಆಮೇಲೆ ಅಷ್ಟೊತ್ತಿಗೆ ಮರಿ ಕರಡಿ ಓಡೋಯ್ತಲ್ಲ, ಅಮ್ಮ ಹಿಂದಕ್ಕೆ ಓಡೋಗ್ಬಿಟ್ಟೈತೆ. ನೆನ್ಸ್ಕೊಂಡ್ರೆ ಜುಮ್ಮನ್ ನಮ್ಗೆ ಅದೇ ರಾತ್ರಿ ಅಲ್ಲಿ ಕ್ಯಾಂಪಿಂಗ್ ಅಲ್ಲಿ ಕರಡಿ ಬಲ್ಲ. ಈಗೆಲ್ಲ ಏನಂತ ಭಯ ಪಡೋ ಏನಿಲ್ಲ. ಇದು ಒಂದು 15 years ನಡೆದಿರೋ ಕತೆ, 15 ವರ್ಷ ಹಿಂದಿನ ಕತೆ. ಇದು ಬಾವಿನ ಇಲ್ಲಿ? ಇದು ಬಾವಿ ನಾವು ನೀರಿಗೆಗೋಸ್ಕರ ಮಾಡಿದ್ವಿ. ಇದರಿಂದಲೇ ಇದು ಒಳಗಡೆ ಮೋಟರ್ ಎಲ್ಲ ಇದೆ ಇಲ್ಲಿ, ಅಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯೂಸ್ ಮಾಡ್ತಾ ಇಲ್ಲ ನಾವು. ನೋಡಿ ಇದರಿಂದ ನಾವು ಅದಕ್ಕೆ ಹಳ್ಳಕ್ಕೆ ಹಾಕಿದ್ದೀವಿ ಫುಟ್ಬಾಲು. ಇದರಿಂದ ನೀರು ಮೋಟ್ರು 5 HP ಮೋಟ್ರ್, ಇದು NGF ಆವಾಗಿನ ಕಾಲದ್ದು 20 ವರ್ಷದ ಮೋಟ್ರ್. ಇಷ್ಟಪ್ಪ ಬರುತ್ತೆ ನೀರು, ಆದ್ರೂ ಪೈಪ್ ಇದೆಯಲ್ಲ ತುಂಬ ಬರುತ್ತೆ ನೀರು. ಇಷ್ಟು ದಪ್ಪ ಹಿಂಗೆ. ಆದ್ರೂ ಕರಡಿ ಅಟ್ಯಾಕು ಇವೆಲ್ಲ ಕೇಳೋಕ್ಕೆ ಒಂಥರ ರೋಮಾಂಚನವಾಗಿರುತ್ತೆ. ಭಯ ಒಂದು ಕಡೆ ನಮಗೆ, ಬಟ್ ಇವಾಗೆಲ್ಲ ಏನು ಆ ಥರ ಪ್ರಾಬ್ಲಮ್ ಏನಿಲ್ಲ ಅಣ್ಣ. ಏನಿಲ್ಲ, ಈಗ ಆರಾಮಾಗಿ ಬರ್ಬೋದು, ಸ್ಟೇ ಮಾಡ್ಬೋದು. ನಾವು ನೈಟು 11, 12 ಗಂಟೆ 1 ಗಂಟೆಗಾದ್ರೂ ನೈಟ್ ಬಂದು ಹೋಗ್ತಾರೆ ನಮ್ಮ ಹುಡುಗರೆಲ್ಲ. ಇವರೆಲ್ಲ ಇದಾರಲ್ಲ, ನೈಟ್ 1 ಗಂಟೆಗೆ ಬರ್ತಾನೆ ಇವನು. ಬಂದಿಲ್ಲ. ಇಲ್ಲಿದು ಡ್ಯಾಮು, ಅದೇ ನೀರಲ್ಲಿ ಕಟ್ಟೆ ಕಟ್ಟಿ ನೆಕ್ಸ್ಟು ಬೇಸಿಗೆ ಕಾಲದಲ್ಲಿ ರೈತರಿಗೆಲ್ಲ ಯೂಸ್ ಆಗಲಿ ಅಂತ. ಇದು ಬಂದ್ಬಿಟ್ಟು ಯಾವುದೇ ಹೊಳೆ ಅಲ್ಲ, ಈ ಬೆಟ್ಟ ಗುಡ್ಡಗಳಿಂದ ಡೈರೆಕ್ಟಾಗಿ ಇಳಿದು ಬರೋದಂತೆ. ಏನಿರೋ ನ್ಯಾಚುರಲ್. ಹಾಂ, ಸೊ ಅದು ಏನು ಹೊರಗು ಬರುತ್ತಲ್ಲ ಬೆಟ್ಟದಲ್ಲಿ ಗುಡ್ಡದಲ್ಲಿ, ಆ ಹೊರಗು ಇಲ್ಲಿ ಬಂದು ಸ್ಟೋರ್ ಆಗಿರೋವಂಥದ್ದು. ಸಾಕಾಗಿದೆ. ಯಾವುದೋ ಇದಕ್ಕೆ ಯೂಸ್ ಮಾಡೋದು ಮಾತ್ರ, ಓನ್ಲಿ ಸ್ವಿಮ್ಮಿಂಗ್ ಪರ್ಪಸ್ ಮಾಡಿರೋದು. ಸೂಪರ್ ಆಗಿದೆ. ತುಂಬಾ ಜನ ಡಿಮ್ಯಾಂಡ್ ಮಾಡಿರೋದಕ್ಕೆ ಸ್ವಿಮ್ಮಿಂಗ್ ಮಾಡಿ ಸರ್ಕಾರದಿಂದ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಟ್ಟಿರೋದು ರೈತರಿಗೆ, ಸರ್ಕಾರದ ಕಡೆಯಿಂದ. ಯಾಕಂದ್ರೆ ಈಗ ಹಸುವಿನ ತೋಟಕ್ಕೆ ಇಲ್ಲಿ ಬರಬೇಕು ಅಂದ್ರೆ ಒಂದು 5 ಕಿಲೋಮೀಟರ್ ಆಗುತ್ತೆ. ನೀರಿಲ್ಲ ಅಲ್ಲಿ ಸ್ನಾನ ಮಾಡಕ್ಕೆ ಅಂತ ಇತ್ತು, ಕಂಪ್ಲೇಂಟ್ ಮಾಡಿದ್ರು. ಹಂಗೇನಿಲ್ಲ, ನಿಮ್ಮ ಸುತ್ತಮುತ್ತ ರೈತರು ಇರೋದ್ರಿಂದ ಎಲ್ಲ ರೈತರಿಗೆ ತೋಟಕ್ಕೆ ಹಾಯಿಸ್ಕೊಳಕ್ಕೆ ಅಥವಾ ದನ ಕರು ನೀರು ಕುಡಿಯಕ್ಕೆ ಮಾಡಕ್ಕೆ ಅಂತೇಳಿ ಮಾಡಿರೋಂಥದ್ದು. ಜನಗಳಿಗೆ ಸ್ನಾನ ಮಾಡಕ್ಕೆ ನೀರಿಲ್ಲ ಅಂದ್ಬಿಟ್ಟು ಡ್ಯಾಮ್ ಕಟ್ಟಿದ್ದಾರೆ ಅನ್ಕೊಂಡೆ.